ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ನುಗ್ಗೆ ಸೊಪ್ಪಿನ ಬಗ್ಗೆ ತಿಳ್ಕೋಣ. ಇನ್ನೊಂದು ಎಪಿಸೋಡಲ್ಲಿ ನಾನು ನುಗ್ಗೆಕಾಯಿಯ ಬಗ್ಗೆ ಸಂಪೂರ್ಣವಾದ ವಿವರಣವನ್ನು ಕೊಡ್ತೀನಿ. ಬಟ್ ಇವತ್ತು ನಾವು ನುಗ್ಗೆ ಸೊಪ್ಪಿನ ಬಗ್ಗೆ ಮಾತ್ರ ತಿಳ್ಕೊಳ್ಳೋಣ. ಅಂದರೆ ನುಗ್ಗೆ ಗಿಡ ಇದೆಯಲ್ಲ, ಅದು ಪ್ರತಿಯೊಂದು ಅಂಶವೂ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಾವು ಹೇಗೆ ಒಂದು ತೆಂಗಿನ ಮರವನ್ನು ಸಂಪೂರ್ಣವಾಗಿ ಗರಿಗಳನ್ನು, ಕಾಯಿಗಳನ್ನು, ಅದರ ತೊಗಟೆಯನ್ನು ಎಲ್ಲದರಲ್ಲಿಯೂ ಬಳಸ್ತೀವೋ, ಹಾಗೆ ನುಗ್ಗೆಕಾಯಿ ಗಿಡನೂ ಕೂಡ ಅದರ ಎಲೆ, ಅದರ ಒಂದು ಕಾಯಿ ಮತ್ತು ಹೂವು ಪ್ರತಿಯೊಂದು ಉಪಯೋಗವನ್ನು ನಾವು ನೋಡ್ಬೋದು. ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ನುಗ್ಗೆ ಸೊಪ್ಪಿನ ಬಗ್ಗೆ ಮಾತ್ರ ಹೇಳ್ತೀವಿ. ಆ ಒಂದು ಸೊಪ್ಪಿನ ಬಗ್ಗೆ ತಿಳ್ಕೊಂಡಿವಂದರೆ ಇನ್ನು ಮುಂದಿನ ಒಂದು ಅದರ ಕಾಯಿ ಆಗಲಿ, ಅದರ ಹೂ ಆಗಲಿ ಎಲ್ಲವನ್ನು ನಾವು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಬನ್ನಿ ನುಗ್ಗೆ ಸೊಪ್ಪಿನ ಒಂದು ಸಂಪೂರ್ಣವಾದ ವಿವರವನ್ನು ನಾವು ಇವತ್ತು ತಿಳ್ಕೊಂಬರೋಣ. ಇದರ ಸಂಸ್ಕೃತದ ಹೆಸರು ಶಿಗ್ರು ಅಂತ ಹೇಳಿ. ಇಂಗ್ಲೀಷ್ನಲ್ಲಿ ಇದನ್ನು ನಾವು ಮೋರಿಂಗಾ ಲೀವ್ಸ್ ಅಂತ ಹೇಳಿ ಕರಿತೀವಿ. ಇನ್ನು ಇದರ ವೈಜ್ಞಾನಿಕ ಹೆಸರು ಅಥವಾ ಬೊಟ್ಯಾನಿಕಲ್ ನೇಮ್ ಏನು ಅಂತ ನೋಡೋದಾದರೆ ಮೋರಿಂಗಾ ಒಲಿಫೆರಾ ಅಂತ ಹೇಳಿ ಇದನ್ನು ನಾವು ಕರಿತೀವಿ. ಇನ್ನು ಇದು ಯಾವ ಕುಟುಂಬಕ್ಕೆ ಸೇರುತ್ತೆ, ಯಾವ ಫ್ಯಾಮ್ಲಿಗೆ ಸೇರುತ್ತೆ ಅಂತಂದರೆ ಮೋರಿಂಗೇಸಿಯೆ ಅನ್ನುವಂಥ ಒಂದು ಕುಟುಂಬಕ್ಕೆ ಇದು ಸೇರುತ್ತೆ. ಇದರ ಒಂದು ಉಪಯೋಗವನ್ನು ನಾವು ನೋಡಿದ್ದೇ ಆದರೆ ಇದು ಸುಮಾರು 5 ರಿಂದ 6 ಮೀಟರ್ ಎತ್ತರಕ್ಕೆ ಒಂದು ಬೆಳೆಯುವಂಥ ಮರ ಇದು ನುಗ್ಗೆ ಸೊಪ್ಪು ಮತ್ತು ಇದನ್ನು ಕಾಯಿಯನ್ನು ಕೂಡ ತರಕಾರಿ ರೀತಿ ಅದನ್ನು ಬಳಸ್ತಾರೆ. ಆಮೇಲೆ ಇದರ ಒಂದು ಉಪಯೋಗವನ್ನು ನಾವೇನಾದರೂ ತಿಳ್ಕೊಂಡ್ರೆ ಖಂಡಿತವಾಗೂ ನಾವು ಇವತ್ತೇ ನುಗ್ಗೆ ಸೊಪ್ಪಿನ ಗಿಡವನ್ನು ತಂದು ನಮ್ಮ ಹಿತ್ತಲಲ್ಲೇ ಆಗಬಹುದು, ನಮ್ಮ ಮನೆಯಲ್ಲಿ ಅಥವಾ ನಾವು ಗಾರ್ಡನ್ ಥರ ಮಾಡ್ಕೋತೀವಿ ಅಂತಂದರೆ ಅಲ್ಲಿಯೂ ಕೂಡ ಇದನ್ನು ನಾವು ಬೆಳೆಸ್ಬೋದು. ನುಗ್ಗೆ ಸೊಪ್ಪು ಒಂದು ಪೋಷಕಾಂಶಗಳ ಒಂದು ನಿಧಿ ಇದ್ದಂಗೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತಾ, ಜೊತೆಗೆ ಈ ಸಕ್ಕರೆ ಕಾಯಿಲೆ ಇದೆಯಲ್ಲ, ಆ ಸಕ್ಕರೆ ಕಾಯಿಲೆನೂ ಕೂಡ ನಿಯಂತ್ರಿಸುತ್ತಾ, ನಮ್ಮ ದೇಹದಲ್ಲಿರುವಂಥ ಮೂಳೆಗಳಿಗೆ ಒಂದು ಬಲವನ್ನು ಕೊಡುತ್ತೆ. ಮತ್ತು ಜೀರ್ಣಕ್ರಿಯೆ ಏನಾದರೂ ಕಡಿಮೆ ಇದೆ ನಮ್ಮ ದೇಹಕ್ಕೆ ಅಂದಾಗ ಜೀರ್ಣಕ್ರಿಯೆಯನ್ನು ಹೆಚ್ಚಿಸಲು ಕೂಡ ಇದು ಸೊಪ್ಪು ಕೆಲಸವನ್ನು ಮಾಡ್ತೈತೆ. ಇನ್ನು ಕೊಲೆಸ್ಟ್ರಾಲ್ ಇದೆ ಅಂತಂದರೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡೋಕ್ಕೂ ಕೂಡ ಇದು ಸೊಪ್ಪನ್ನು ಬಳಸ್ತಾರೆ. ಮತ್ತು ಕೂದಲು ಉದುರ್ತಾ ಇದೆ, ನಮಗೆ ಒಂದು ಹಿಮೋಗ್ಲೋಬಿನ್ ಅಂದರೆ ರಕ್ತಹೀನತೆ ಕಡಿಮೆ ಇದೆ ಅನ್ನೋರು, ಅಥವಾ ಚರ್ಮದ ಒಂದಿಷ್ಟು ಸಮಸ್ಯೆಗಳಿದೆ ಅನ್ನೋರು ಈ ನುಗ್ಗೆ ಸೊಪ್ಪಿನ ಪಲ್ಯನೋ ಅಥವಾ ನುಗ್ಗೆ ಸೊಪ್ಪಿನ ಸಾರೋ ಮಾಡ್ಕೊಂಡು ತಿನ್ನೋದ್ರಿಂದ ಅದೆಲ್ಲ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಕಂಡುಹಿಡ್ಕೋಬೋದು. ಇನ್ನು ನಮಗೆ ವೈಯಕ್ತಿಕವಾಗಿ ನಮ್ಗೆ ಏನೇನು ಸಮಸ್ಯೆ ಇದೆ ಅಂತ ತಿಳ್ಕೊಂಡು ಇದನ್ನು ಬಳಸ್ತಾ ಹೋದರೆ ಅದರಲ್ಲಿ ಯಾವ ಅಂಶಗಳು ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಇದು ಮೊದಲು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ನೋಡಿ, ರೋಗ ನಿರೋಧಕ ಶಕ್ತಿ ದೇಹದಲ್ಲಿ ಇಲ್ಲ ಅಂದರೆ ಯಾವುದೇ ರೋಗದ ವಿರುದ್ಧ ನಮ್ಮ ದೇಹ ಸ್ಪಂದಿಸೋಕ್ಕೆ ಸಾಧ್ಯನೇ ಆಗಲ್ಲ. ಹೀಗಾಗಿ ಇದರಲ್ಲಿ ವಿಟಮಿನ್ ಸಿ, ಜಿಂಕ್ ಮತ್ತು ಇತರ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಇದು ಸಹಾಯವನ್ನು ಮಾಡುತ್ತೆ. ಹೀಗಾಗಿ ನುಗ್ಗೆ ಸೊಪ್ಪನ್ನು ತಿನ್ನಿರಿ. ಇನ್ನು ಸಕ್ಕರೆ ಕಾಯಿಲೆ ಅಥವಾ ಮಧುಮೇಹ ಅಂತೇನು ಹೇಳ್ತೀವಲ್ಲ ನಾವು, ಅದನ್ನು ಈ ನುಗ್ಗೆ ಸೊಪ್ಪು ರಕ್ತದಲ್ಲಿರುವಂಥ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಈ ನುಗ್ಗೆ ಸೊಪ್ಪು ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ದೇಹದಲ್ಲಿರುವಂಥ ಮೂಳೆಗಳು ಗಟ್ಟಿ ಇದ್ದರೆ ತಾನೇ ನಾವು ಕೆಲಸ ಮಾಡೋಕ್ಕೆ, ಉಲ್ಲಾಸದಿಂದ ಓಡಾಡೋಕ್ಕೆ ಸಾಧ್ಯ ಆಗೋದು. ಈ ನುಗ್ಗೆ ಸೊಪ್ಪಿನಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರೋದ್ರಿಂದ ಈ ಮೂಳೆಗಳನ್ನು ಬಲಪಡಿಸುತ್ತೆ ಮತ್ತು ಅದು ಮೂಳೆಗಳಿಂದ ಬರುವಂಥ ಅಪಾಯವನ್ನು ಕೂಡ ತಡೆಗಟ್ಟುತ್ತೆ. ಈಗ ಏನಾಗ್ಬಿಟ್ಟಿದೆ ಅಂದರೆ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಸಿಗುತ್ತಾ, ನಾವು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಿಂದುಬಿಡೋಣ ಅಂತ ಹೇಳಿ ಜನ ಈ ಸೊಪ್ಪಿನ ಬದಲಿ ಟ್ಯಾಬ್ಲೆಟ್ ನುಂಗುವಂಥ ಒಂದು ಅನಿವಾರ್ಯತೆ ಬಂದುಬಿಟ್ಟಿದೆ. ಆಮೇಲೆ ಇದು ಜೀರ್ಣಕ್ರಿಯೆಗೆ, ಇದು ನಾರಿನಂಶ ಜಾಸ್ತಿ ಇರೋದ್ರಿಂದ ಈ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಆರೋಗ್ಯವನ್ನು ಕಾಪಾಡೋಕ್ಕೆ ಮತ್ತು ಈ ಮಲಬದ್ಧತೆಯನ್ನು ನಿವಾರಿಸೋಕ್ಕೆ ಈ ಸೊಪ್ಪು ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನು ಕೊಲೆಸ್ಟ್ರಾಲ್, ಆ ವ್ಯಕ್ತಿ ತೆಳ್ಳಗಿದಾನೋ ದಪ್ಪಗಿದಾನೋ ಅಂತ ಹೇಳಿ ನಾವು ದಪ್ಪಗಿದ್ದವ್ರಿಗೆ ಕೊಲೆಸ್ಟ್ರಾಲ್ ಇರುತ್ತೆ, ತೆಳ್ಳಗಿದ್ದವ್ರಿಗೆ ಕೊಲೆಸ್ಟ್ರಾಲ್ ಇಲ್ಲ ಅನ್ನೋದು ಈಗಿನ ಯಾವ ಇದಕ್ಕೂ ಹೇಳೋಕ್ಕಾಗಲ್ಲ. ಹೀಗಾಗಿ ಕೊಲೆಸ್ಟ್ರಾಲ್ ಅನ್ನೋದು ಇತ್ತು ಅಂತಂದರೆ ಆ ವ್ಯಕ್ತಿಗೆ ಒಂದಿಷ್ಟು ಬ್ಲಡ್ ಸರ್ಕ್ಯುಲೇಷನ್ ಪ್ರಾಬ್ಲಮ್ ಬಂದೇ ಬರುತ್ತೆ. ಹೀಗಾಗಿ ಆ ಸೊಪ್ಪನ್ನು ತಿನ್ನೋದ್ರಿಂದ ಈ ಕೆಟ್ಟ ಕೊಲೆಸ್ಟ್ರಾಲ್, ಒಳ್ಳೆ ಕೊಲೆಸ್ಟ್ರಾಲ್ ಕಡಿಮೆ ಇರುತ್ತೆ, ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ. ಹೀಗಾಗಿ ನಾವು ಒಳ್ಳೆ ಕೊಲೆಸ್ಟ್ರಾಲ್ ಹೆಚ್ಚು ಮಾಡ್ಕೋಬೇಕು,
ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ಕೋಬೇಕಂದ್ರೆ ಇದು ನುಗ್ಗೆ ಸೊಪ್ಪನ್ನು ತಿನ್ನಬೇಕಾಗತ್ತೆ. ಅದು ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ ಅಂತ ಹೇಳ್ಬೋದು. ಇನ್ನು ಕೂದಲು, ಕೆಲವೊಬ್ಬರಿಗೆ ಕೂದಲು ಬೆಳೆಸೋದೇ ಒಂದು ದೊಡ್ಡ ಸಾಹಸ ಆಗಿಬಿಟ್ಟಿರುತ್ತೆ. ಹೀಗಾಗಿ ಈ ನುಗ್ಗೆ ಸೊಪ್ಪನ್ನು ತಿನ್ನುವುದರಿಂದ ಆ್ಯಂಟಿ ಬ್ಯಾಕ್ಟೀರಿಯಾ ಮತ್ತು ಆ್ಯಂಟಿ ಫಂಗಲ್ ಗುಣಗಳು, ಈ ತಲೆಹೊಟ್ಟು, ತಲೆಯಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳಾಗಿ ತುರ್ಕೆ ಆಗಿರುತ್ತೆ ಅದು, ಆಮೇಲೆ ಈ ತಲೆಯಲ್ಲೇ ಕೆಲವೊಂದಿಷ್ಟು ಚರ್ಮದ ಕಾಯಿಲೆಗಳು ಬರ್ತಿರ್ತಾವೆ, ಸೋರಿಯಾಸಿಸ್ ಅಂತ ಹೇಳ್ತಾರೆ. ಅಂಥ ಒಂದು ಸಮಸ್ಯೆಗಳನ್ನು ತಡೆಗಟ್ಟಲು ಇದು ಮತ್ತು ಸಹಾಯ ಮಾಡುತ್ತೆ. ಕೂದಲು ನಮಗೆ ಸೊಂಪಾಗಿ ಬೆಳೆಯೋಕ್ಕೆ ಇದು ಉಪಯೋಗವನ್ನು ಮಾಡ್ತೈತಿ ಅಂತ ಹೇಳ್ಬೋದು. ಇದರ ಪ್ರಯೋಜನಗಳನ್ನು ನಾವು ಕೇಳಿದ್ದೀವಲ್ಲ, ಇದು ರಕ್ತಹೀನತೆ ಅಂದರೆ ದೇಹದಲ್ಲಿ ರಕ್ತದ ಪ್ರಮಾಣ ಕಡಿಮೆ ಇದ್ದುಬಿಟ್ರೆ ಆ ವ್ಯಕ್ತಿಗೆ ಸುಸ್ತು, ಒಂಥರ ಕೆಲಸದಲ್ಲಿ ಆಸಕ್ತಿ ಇಲ್ಲದೆ ಇರೋದು, ಒಂಥರ ಮೂಡಿಯಾಗಿ ಒಂದೇ ಕಡೆ ಕುತ್ಕೊಂಡ್ಬಿಟ್ಟಿರ್ತಾನೆ. ಹೀಗಾಗಿ ಈ ನುಗ್ಗೆ ಸೊಪ್ಪನ್ನು ತಿನ್ನೋದ್ರಿಂದ ಕೆಂಪು ರಕ್ತ ಕಣಗಳು ಹೆಚ್ಚಾಗ್ತಾವು. ಅವಾಗ ಆ ವ್ಯಕ್ತಿ ಏನಾಗ್ತಾನೆ, ಆ್ಯಕ್ಟಿವ್ ಆಗಿ ಚಟುವಟಿಕೆಯಿಂದ ಇರ್ತಾನೆ. ಚರ್ಮದ ಆರೋಗ್ಯ ಹೆಂಗೆ ಮಾಡುತ್ತೆ ಅಂತಂದರೆ, ಇದು ನಮಗೇನಾದರೂ ಒಂದಿಷ್ಟು ಈ ಚರ್ಮದಲ್ಲಿ ಕೆರೆತ ಶುರು ಆಗಿರುತ್ತೆ, ಆಮೇಲೆ ಪದೇ ಪದೇ ಸಣ್ಣ ಸಣ್ಣ ಗುಳ್ಳೆಗಳು ಹೇಳ್ತಿರ್ತಾವೆ. ಆ ಒಂದು ಚರ್ಮದ ಸಮಸ್ಯೆಯನ್ನು ಕಾಪಾಡ್ಕೋಬೇಕು ಅಂದರೆ ನಾವು ನುಗ್ಗೆ ಸೊಪ್ಪನ್ನು ತಿನ್ನಲೇಬೇಕು. ಇನ್ನು ನಾವು ದಪ್ಪಿದ್ದೀವಿ, ನಾವು ತೂಕ ಕಡಿಮೆ ಮಾಡ್ಕೋಬೇಕು ಹೇಗೆ ಅಂತಂದರೆ, ಈ ನುಗ್ಗೆ ಸೊಪ್ಪನ್ನು ನಿರಂತರವಾಗಿ ತಿಂತಾ ಬರೋದರಿಂದ ಇದು ತೂಕವನ್ನು ಕೂಡ ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ. ನೋಡಿ, ಇಷ್ಟೊಂದು ಅಂಶಗಳನ್ನು ಹೊಂದಿರುವಂಥ ನುಗ್ಗೆ ಸೊಪ್ಪನ್ನು ನಾವು ಅಂಗೈಯಲ್ಲೇ ಆರೋಗ್ಯ ಅಂದರೆ ನಮ್ಮ ಮನೆಯ ಹಿತ್ತಲಲ್ಲಿ ಬೆಳೀತಿರುತ್ತೆ, ಪಾಟಲ್ಲಿ ಬೆಳೀತಿರುತ್ತೆ, ಅದ್ರ ಬಗ್ಗೆ ನಾವು ಗಮನನೇ ಕೊಟ್ಟಿರಲ್ಲ. ಹೀಗಾಗಿ ನಾವು ಪ್ರತಿಯೊಂದು ಗಿಡಮೂಲಿಕೆಯ ಒಂದು ಅಂಶಗಳನ್ನು ತಿಳ್ಕೊಂಡು ಅದನ್ನು ಬಳಸಿದ್ದೇ ಆದರೆ ನಿಜವಾಗಲೂ ನಾವು ಡಾಕ್ಟರಿಂದನೇ ದೂರಿರಬಹುದು. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರುತ್ತೆ ಅನ್ನೋದನ್ನು ಈ ನುಗ್ಗೆ ಸೊಪ್ಪಿನ ಒಂದು ವಿಚಾರಗಳನ್ನು ತಿಳ್ಕೊಂಡು ನಾವು ಹೇಳ್ಬೋದು. ನೋಡಿ, ಯಾರ್ಯಾರು ನುಗ್ಗೆ ಸೊಪ್ಪನ್ನು ತಿಂತಾ ಇಲ್ವಲ್ಲ, ಅವರು ಇವತ್ತಿನಿಂದನೇ ನುಗ್ಗೆ ಸೊಪ್ಪನ್ನು ತಿನ್ನೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ನಿಮ್ಮ ಆರೋಗ್ಯನ ನೀವು ವೃದ್ಧಿಸ್ಕೊಳ್ಳಿ. ಎಲ್ಲನೂ ಡಾಕ್ಟ್ರ್ ಮೇಲೆ ಡಿಪೆಂಡ್ ಆಗೋದು, ಎಲ್ಲವನ್ನು ನಾವು ಟ್ಯಾಬ್ಲೆಟಿಂದನೇ ಸರಿ ಮಾಡ್ಕೋತೀವಿ ಅನ್ನುವಂಥ ಒಂದು ಮೆಂಟಾಲಿಟಿನ ನೀವು ಬದಲಿಸ್ಕೊಳ್ಳಿ. ನಿಮ್ಮ ಹಿತ್ತಲಲ್ಲೇ ವೈದ್ಯ ಇದ್ದಾನೆ. ಹೀಗಾಗಿ ನಾವು ಆ ವೈದ್ಯನನ್ನು ಭೇಟಿ ಮಾಡೋಣ, ಆ ವೈದ್ಯನಿಂದ ಎಲ್ಲವನ್ನು ತಿಳ್ಕೊಳ್ಳೋಣ, ಆರೋಗ್ಯವಂತನಾಗಿರೋಣ ಅನ್ನೋದು ಈ ಒಂದು ಸೊಪ್ಪಿನ ಗಿಡದ ಮಹತ್ವವನ್ನು ನಾನು ಹೇಳ್ತೀನಿ. ಮುಂದಿನ ಇನ್ನು ಒಂದಿಷ್ಟು ಸಂಚಿಕೆಯಲ್ಲಿ ನುಗ್ಗೆಕಾಯಿ ಬಗ್ಗೆನೇ ನಾನು ಅದರ ಒಂದು ಸಂಪೂರ್ಣ ವಿವರವನ್ನು ತಿಳ್ಕೊಂಬರ್ತೀನಿ. ಎಲ್ಲರಿಗೂ ಧನ್ಯವಾದ.